ಸಚಿನ್ ಸಕಲೇಶ್ಪುರದಿಂದ ಈ ಪ್ರಶ್ನೆ ಕೇಳಿದ್ದಾರೆ. ದೇವರ ಮುಂದೆ ಬಂದು ನಿಂತಾಗ ಏನು ಬೇಡಬೇಕಂತ ಅವರು ಒಂದು ತುಂಬ ಚೆನ್ನಾಗಿ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ಆರೋಗ್ಯ 5 ಬೆರಳಿದೆ, 5 ಬೇಡಿಕೆ. ಜ್ಞಾನ, ಸತ್ಯ ಯಾವುದು, ಸುಳ್ಳು ಯಾವುದು. ಭಕ್ತಿ, ನಾಚಿಕೆ ಅಂಜಿಕೆ ಇಲ್ಲದೆ ನಿನ್ನನ್ನು ನಂಬಿಕೊಳ್ಳುವುದು. ವಿವೇಕ, ನೀನು ಮೆಚ್ಚುವಂತೆ ನಾನು ಮುಂದಾಗುವುದು, ನೀನು ಮೆಚ್ಚಿದ್ದೇನೆ ಬಿಡ್ತೇನೆ. ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ನಿನಗೆ ಬೇಡ ಅಂದರೆ ಬಿಟ್ಟೇ ಬಿಡ್ತೇನೆ. ವೈರಾಗ್ಯ ಅಂದರೆ ಇದು ಮಾಡಬೇಡ, ಧೂಮಪಾನ ಮದ್ಯಪಾನ ಬಿಟ್ಟೇ ಬಿಡೋದು. ಆರೋಗ್ಯ, ದೈಹಿಕ ಮಾನಸಿಕ ಎಲ್ಲ ಆರೋಗ್ಯವನ್ನು ಕೊಡು. ಇದು 5 ಕೊಡು. ನನ್ನ ಪಂಚೇಂದ್ರಿಯ ಚುರುಕಾಗುತ್ತದೆ. ಪಂಚನೀತಿ, ಆಪ್ತತೆ, ಧನ್ಯತೆ, ಶೂನ್ಯತೆ, ವಿಶಾಲತೆ, ವಿಶುದ್ಧತೆ ನನ್ನ ಹಕ್ಕಾಗುತ್ತದೆ. ತನ್ಮೂಲಕ ಪಂಚಭೂತಗಳು ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ ಮೆಚ್ಚುವಂತೆ ನನ್ನ ಜೀವನ ಜೇನಾಗುತ್ತದೆ. ಬದುಕು ಬಂಗಾರ, ಬಾಳು ಬೆಳಕು. ಇನ್ನಂತ ಬೇಕು ಅಂದರೆ ಅವರು ಭಾಳ ಚೆನ್ನಾಗಿ ಹೇಳಿದ್ರು ಡಾಕ್ಟರ್. ತಿರುಪತಿಗೆ ನಾನು ಹೋಗಿ ನಿಂತೆ, ನನಗೆ ಸ್ವಲ್ಪ ಒಂದು ಕೆಲವೇ ಸೆಕೆಂಡ್ ಇದ್ದಿದ್ದು. ನನಗೆ ಅಲ್ಲಿಂದ ಬಂದ ಮೇಲೆ ನನಗೆ ಅನಿಸು ದೇವ್ರ ಮುಂದೆ ಎಕ್ಸಾಕ್ಟಾಗಿ ಏನು ಬೇಡಬೇಕಂತೇಳಿ. ಅದಕ್ಕೆ ನಿಮಗೆ ಕೊಟ್ಟ ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ಆರೋಗ್ಯ ಇದಕ್ಕೆ ಸಾಕಲ್ಲ. 2 ನಿಮಿಷ ಬೇಡ, 1 ನಿಮಿಷ ಸಾಕು. ಹೌದು ಡಾಕ್ಟರ್, ಹೇಳಿ ಅವರಿಗೆ. ಹೌದು ಡಾಕ್ಟರ್. ಅದು ನಮಗೆ ಆಸ್ತಿ ಪಾಸ್ತಿ ಬೇಕು, ಅವನದು ಸಂಪತ್ತು ಬೇಕು, ಅವನ ಮನೆ ಬೇಕು, ಅವನ ಆಸ್ತಿ ಬೇಕು, ಅವನ ಲ್ಯಾಂಡ್ ಲಾರ್ಡ್ ಆಗಬೇಕು, ಅದೆಲ್ಲ ಇರುವಾಗ ಬಿಡುಕತ್ತ ಆಗೋದಿಲ್ಲ ಡಾಕ್ಟರ್. ಅಂದರೆ ಈ ಭಕ್ತಿ, ಜ್ಞಾನ, ವಿವೇಕ, ವೈರಾಗ್ಯ, ಆರೋಗ್ಯದಲ್ಲಿ ಡಾಕ್ಟರ್ ಜಿ ಬೇರೆ ಇವೆಲ್ಲ ಸೇರ್ತದೆ ಡಾಕ್ಟರ್ ಜಿ? ಎಲ್ಲ ಬರುತ್ತೆ ಇದರೊಳಗೆ. ಇದ್ರಲ್ಲಿ ಬರೆದಿದ್ದು ಯಾವುದೂ ಇಲ್ವೇ ಇಲ್ಲ. ಆರೋಗ್ಯ ಬರಬೇಕಾದ್ರೆ ಎಲ್ಲ ಸುಖ ಸಂಪತ್ತು ನಮಗೆ ಬೇಕಾದ ಸಿಗಬೇಕು. ಯೋಚನೆ ಮಾಡಿ. ಭಕ್ತಿ ಇದ್ದಾಗ ದೇವರ ಬಗ್ಗೆ ಇರುವ ಎಲ್ಲ ಸಂಶಯಕ್ಕೆ ಉತ್ತರ ಸಿಗಬೇಕು. ಜ್ಞಾನದ ಮೂಲಕ ಭಗವಂತ ಸರ್ವಶಕ್ತ ಸರ್ವಜ್ಞ ಅಂಥೇಳಿ ಖಾತ್ರಿಯಾಗಿ ನಾಮರೂಪ ಮಹಿಮೆಗೆ ಅಂಟುಕೋಬೇಕು. ವಿವೇಕ, ನೀನು ಮೆಚ್ಚೋದು ನಾನು ಮಾಡ್ತೇನೆ, ಸತ್ಯ ಧರ್ಮ ನ್ಯಾಯದ ದಾರಿ. ವೈರಾಗ್ಯ, ನೀನು ಮೆಚ್ಚಿದ್ದು ನಾನು ಹತ್ತಿರವೇ ಹೋಗೋದಿಲ್ಲ. ಆಯ್ತಲ್ಲ. ಅಂದರೆ ಇಡೀ ನಮ್ಮ ವ್ಯಾವಹಾರಿಕ ಜಗತ್ತು, ಸಾಂಸಾರಿಕ ಜಗತ್ತು, ವ್ಯಾವಹಾರಿಕ ಜಗತ್ತು ಸ್ಪಷ್ಟವಾಗುತ್ತದೆ. ಅದೇ ಬೇಕಾದ ಭಗವಂತ. 5 ಬೆರಳು ಕೊಟ್ಟದ್ದು ಅದಕ್ಕೆ. ನೆನಪಿಟ್ಟುಕಂಕ 5 ಬೆರಳು. ಅಂದರೆ ನೋಡಿ ಡಾಕ್ಟರ್, ಎಷ್ಟೋ ಒಂದು ಚಿಕ್ಕ ಪ್ರಾರ್ಥನೆಯಲ್ಲಿ ಇಡೀ ನಮ್ಮ ಜೀವನದ ಎಲ್ಲ ಅಂಶಗಳು ಸೇರ್ಕೊಂಡಿದೆ. ದೇವರು ಬೇಕು ಅಂತ ನೀವು ಮೇಲೆ ಏರಬೇಕಂದ್ರೆ ಅವರನ್ನು ಸಾಯಿಸಿ ಇವರನ್ನು ಸಾಯಿಸಿ ದುಡ್ಡು ಮಾಡಬೇಕಂದ್ರೆ ಯಾವುದೂ ಬೇಡ. ನನಗೆ ಹಣ ಮಾತ್ರ ಕೊಡು, ಅಷ್ಟೇ.